ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನಾಸ್ ಹ್ಯಾಪಿ ವರ್ಡ್. ಇವತ್ತು ಈವ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸಂಜೆ ಆಗ್ತಾ ಬಿಸಿಲೆಲ್ಲ ಹೋಗಿ ತಣ್ಣನೆ ಗಾಳಿ ಬರ್ತಾ ಇರತ್ತೆ ಬಾಲ್ಕನಿಲಿ. ಸೊ ಹಾಗಾಗಿ ಬಾಲ್ಕನಿಲಿ ಕೂತ್ಕೊಳ್ಳೋಕ್ಕೆ ಸಂಜೆ ಟೈಮ್ ತುಂಬಾ ಇಷ್ಟ ಆಗುತ್ತೆ ನನಗಂತೂ. ಈಗಿನ ನಮ್ಮ ಬಾಲ್ಕನಿ ಗಾರ್ಡನ್ ಹೇಗಿದೆ ಅನ್ನೋದನ್ನ ಕ್ವಿಕ್ ಆಗಿ ತೋರಿಸ್ತೀನಿ ಬನ್ನಿ. ರೀಸೆಂಟಾಗಿ ಬಾಲ್ಕನಿಗೆ ನಾವು ಸ್ಪೈಡರ್ ಪ್ಲಾಂಟ್ಸ್ನ ಹಾಕಿದ್ವಿ. ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಮೇಂಟೆನೆನ್ಸ್ ಕೂಡ ಫ್ರೀ ಅಂತ. ಬಟ್ ಮಳೆ ಜಾಸ್ತಿ ಆಗಿದ್ದರಿಂದ ಪ್ಲಾಂಟ್ಸ್ ಎಲ್ಲ ಹೋಗ್ಬಿಡ್ತು. ಒಂದು ವಾರದ ಹಿಂದೆ ಈ ದೊಡ್ಡ ಪತ್ರೆ ಗಿಡನ ತಂದಿದೆ. ತುಂಬ ಚಿಕ್ಕದಾಗಿತ್ತು, ಬಟ್ ಒಂದು ವಾರಕ್ಕೆ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಜ್ವರ ಶೀತ ಬಂದಾಗೆಲ್ಲ ಈ ದೊಡ್ಡ ಪತ್ರೆಯಿಂದ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ನಾವೆಲ್ಲ ಚಿಕ್ಕವರಾಗಿದ್ದಾಗ ನಮ್ಮಮ್ಮ ಈ ಎಲೆಗಳನ್ನ ಯೂಸ್ ಮಾಡ್ಕೊಂಡು ಬಜ್ಜಿ ಮಾಡೋರು, ತುಂಬ ಚೆನ್ನಾಗಿರೋದು. ಸೊ ಅದು ನೆನಪಾಯಿತು ಈ ಗಿಡಗಳನ್ನ ನೋಡಿದ ತಕ್ಷಣ. ಲಾಸ್ಟ್ ಟೈಮ್ ನಾನು ಹೋಮ್ ಟೂರ್ ಮಾಡಿದಾಗ ನಮ್ಮ ಬಾಲ್ಕನಿ ಗಾರ್ಡನಲ್ಲಿ ಏನೆಲ್ಲ ಬೆಳೆದಿದ್ವಿ ಅಂತ ತೋರಿಸಿದ್ದೆ. ಬಟ್ ಇವಾಗ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಆವಾಗ ಆದರೆ ವಶಿ ಒಬ್ಬನೇ ಇದ್ದ, ಸೊ ಮೇಂಟೈನ್ ಮಾಡೋದಕ್ಕೆ ಅಷ್ಟು ಕಷ್ಟ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಅಗಸ್ತ್ಯನೂ ಕೂಡ ಇರೋದ್ರಿಂದ ಇಬ್ಬರೂ ಮೇಂಟೈನ್ ಮಾಡ್ಕೊಂಡು ಇಲ್ಲಿ ಪ್ಲ್ಯಾಂಟ್ಸ್ನ ನೋಡ್ಕೊಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಪ್ಲ್ಯಾಂಟ್ಸನ್ನು ಕೂಡ ಮಗುನೇ ಹೇಗೆ ಕೇರ್ ಮಾಡ್ತೀವಿ ಹಾಗೇ ನಾವು ಪ್ಲ್ಯಾಂಟ್ಸ್ನ ಕೂಡ ಕೇರ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಟೈಮ್ ಶಾರ್ಟೇಜ್ ಇರೋದ್ರಿಂದ ನಾವು ಆ ಥರ ಯಾವುದೂ ತರಕಾರಿಗಳನ್ನು ಹಾಕಿಲ್ಲ. ಸೊ ಅದ್ರ ಬದಲಾಗಿ ಈ ಥರ ಇಂಡೋರ್ ಪ್ಲ್ಯಾಂಟ್ಸ್ ಏನು ಬರುತ್ತೆ, ಸೊ ಅದನ್ನು ಮಾತ್ರ ಹಾಕಿದ್ದೀವಿ. ಸೊ ದಟ್ ಬಾಲ್ಕನಿ ಅಂದ ತಕ್ಷಣ ನಮಗೆ ನೆನಪಾಗೋದೆ ಗ್ರೀನರಿ. ಸೊ ಒಂದು ರಿಫ್ರೆಶ್ ಆಗುವಂಥ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲರ ಬಾಲ್ಕನಿಯಲ್ಲೂ ಕೂಡ ಗ್ರೀನರಿ ಅನ್ನೋದನ್ನ ಅಲ್ಪ ಸ್ವಲ್ಪ ಹಾಕಿರ್ತಾರೆ. ಸೊ ಹಾಗೆ ನಾವು ಕೂಡ ಬಾಲ್ಕನಿನ ಸ್ವಲ್ಪ ಮಟ್ಟಿಗೆ ಗ್ರೀನರಿಯಾಗಿ ಉಳಿಸ್ಕೊಳ್ಳೋಣ ಅಂತ. ತುಂಬ ಬ್ಲಾಗಲ್ಲಿ ನಾನು ಬಿರಿಯಾನಿ ಪಲಾವ್ ಹತ್ರ ಏನಾದ್ರು ರೆಸಿಪಿನ ನಿಮಗೆ ಶೇರ್ ಮಾಡಬೇಕಾದ್ರೆ ಈ ಬಿರಿಯಾನಿ ಎಲೆನ ನಾನು ಯೂಸ್ ಮಾಡಿದ್ದೆ. ಸೊ ಒಬ್ಬರು ಕೇಳಿದರು ಅದನ್ನು ಯಾಕೆ ಯೂಸ್ ಮಾಡೋದು ಆ್ಯಂಡ್ ಯಾವ ಥರ ಇರುತ್ತೆ ಅಂತ. ಸೊ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಈ ಗಿಡ ಈ ಥರ ಇರುತ್ತೆ. ಈ ಬಿರಿಯಾನಿ ಎಲೆ ಅಂತಲೇ ಊರಲ್ಲಿ ಕರೀತಾರೆ. ಸೊ ಅದನ್ನು ಹಾಕಿದ್ರೆ ಆರೋಮ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಣಗಿಸಿ ಬೇಕಾದರೆ ನಾವು ಇಟ್ಕೋಬೋದು. ಸೇಮ್ ಬೇ ಲೀವ್ಸ್ನ ಹೇಗೆ ಯೂಸ್ ಮಾಡ್ತೀವಿ ಅದೇ ಥರ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕಿದ್ವಿ ನಾವು. ಸೊ ಚೆನ್ನಾಗಿ ಬಂದಿತ್ತು. ಬಟ್ ಈ ಕಡೆ ಒಂದು ಪಾಟಲ್ಲಿ ನಾನು ಕಿವಿ ಫ್ರೂಟ್ ಬರತ್ರ, ಸೊ ಅಗಸ್ತ್ಯ ಉಳಿದಿರೋ ಅಂತಹ ಕಿವಿ ಫ್ರೂಟ್ಸ್ನ ಹಾಕಿದ್ದೀನಿ. ಸೀಡ್ಸ್ನ ನೋಡಬೇಕು ಬರುತ್ತಾ ಇಲ್ವೋ ಅಂತ. ಆ್ಯಂಡ್ ಈ ಪಾಟ್ಗೆ ಫುಲ್ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ. ಬಟ್ ಇದು ಓಪನ್ ಸ್ಪೇಸಲ್ಲಿ ಇರೋದ್ರಿಂದ ಬಾಲ್ಕನಿ ಇಲಿಗಳೆಲ್ಲ ನೈಟ್ ಟೈಮ್ ಬಂದು ತಿನ್ಕೊಂಡು ಹೋಗಿದೆ. ಒನ್ ಡೇ ಬ್ಯಾಗ್ ನೋಡಿದೆ, ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡೆ. ಬಟ್ ನೆಕ್ಸ್ಟ್ ಡೇ ನೋಡೋದಕ್ಕೆ ಈ ಥರ ಮಾಡಿಬಿಟ್ಟಿದೆ. ತುಂಬಾ ಬೇಜಾರಾಯಿತು. ಯಾಕಂದರೆ ಇಷ್ಟಪಟ್ಟು ಏನಾದರೂ ಬೆಳೆಯೋಣ ಅಂತ ಮಣ್ಣಿಗೆ ಏನಾದರೂ ಹಾಕಿದ್ರೆ ಈ ಥರ ಎಲ್ಲ ಪ್ರಾಣಿ ಹಾಳು ಮಾಡಿರುತ್ತೆ. ಸೊ ತುಂಬಾ ಬೇಜಾರಾಗುತ್ತೆ ಕೆಲವೊಂದು ಟೈಮು ಈ ಥರ ಹಾಳು ಮಾಡ್ತಾರೆ ಅಂತ. ಸೊ ಸ್ವಲ್ಪ ಉಳಿಸಿತ್ತು. ಸೊ ಹಾಗಾಗಿ ಅದನ್ನು ಕಿತ್ಕೊಳ್ಳೋಣ ಅಂದ್ಕೊಂಡೆ. ಯಾಕಂದರೆ ನೆಕ್ಸ್ಟ್ ಯಾವಾಗಲಾದರೂ ಬಂದರೆ ಅದನ್ನು ಕೂಡ ಉಳಿಸಲ್ಲ. ಸೊ ಹಾಕಿದ್ದಕ್ಕೆ ಅಟ್ಲೀಸ್ಟ್ ಇಷ್ಟಾದರೂ ಸಿಗ್ತಲ್ಲ ಅಂತ ಖುಷಿ ಆಗ್ತದೆ ಅಷ್ಟೇ. ಅಗಸ್ತ್ಯ ಹುಟ್ಟಿದ ಮೇಲೆ ಬಾಲ್ಕನಿಲಿ ನಾವು ಏನೂ ಬೆಳೆಯೋದಕ್ಕಾಗಲಿಲ್ಲ ತರಕಾರಿನ. ಹಾಗಾಗಿ ಅಟ್ಲೀಸ್ಟ್ ಮಕ್ಕಳಾದರೂ ಆಟ ಆಡೋದಕ್ಕೆ ಸ್ಪೇಸ್ ಸಿಗಲಿ ಅಂತ ಇರೋ ಪಾಟ್ನೆಲ್ಲ ತೆಗೆಸ್ಬಿಟ್ಟು ನಾವು ಕ್ಲೀನ್ ಮಾಡಿಸಿದ್ದೀವಿ. ಫಸ್ಟು ಹೇಗಿತ್ತು ನಮ್ಮ ಬಾಲ್ಕನಿ ಗಾರ್ಡನ್ ಹಾಗೆ ಮಾಡ್ಕೋಬೇಕು ಅಂತ ಈಗಲೂ ಕೂಡ ತುಂಬ ಇಷ್ಟ ಇದೆ. ಅಗಸ್ತ್ಯ ವರ್ಷ ದೊಡ್ಡವರಾದಮೇಲೆ ಮತ್ತೆ ಈ ಬಾಲ್ಕನಿನ ಹಳೆ ಗಾರ್ಡನ್ ಹಾಗೆ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಆ್ಯಂಡ್ ಇನ್ನೊಂದೇನೆಂದರೆ ನಮ್ಮ ಗಾರ್ಡನಲ್ಲಿ ಲಿಟಿಚ್ ಕೂಡ ಬೆಳೆದಿದ್ದೀವಿ. ಸೊ ಲಿಟಿಚ್ನ ಹೇಗೆ ಹಾಕಿದ್ದೀವಿ ಅಂದರೆ ನಾರ್ಮಲ್ ಕೋಕೋಪಿಟ್ಗೆ ನಾವು ಹೈಡ್ರೋಪೋನಿಕ್ ಒಂದು ಮೆಥಡಲ್ಲಿ ನಾವು ಲಿಟಿಚ್ನ ಬೆಳೆಸಿದ್ದೀವಿ. ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಫಸ್ಟ್ ಟೈಮ್ ಇದು ಅಟೆಂಪ್ಟ್ ಮಾಡಿರೋದು. ಈ ಲಿಟಿಚ್ನ ನಾವು ಹೈಡ್ರೋಪೋನಿಕ್ ಮೆಥಡಲ್ಲಿ ಬೆಳೆದಿರೋ ಅಂಥದ್ದು. ಯಾವುದೇ ರೀತಿಯ ಮಣ್ಣು ಬಳಸ್ದಲೆ ಜಸ್ಟ್ ಕೋಕೋಪಿಟ್ಗೆ ನಾವು ಲಿಟಿಚ್ ಸೀಡ್ಸ್ನ ಹಾಕ್ಬಿಟ್ಟು ನೀರೊಳಗೆ ಬೆಳೆಸ್ತಿರೋದು. ಅದಕ್ಕೆ ಹೈಡ್ರೋಪೋನಿಕ್ ಮೆಥಡ್ ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಬೇರು ಬಂದಿದೆ. ಸೊ ನೋಡಬೇಕು ಎಷ್ಟು ದಿನ ತಗೊಳತ್ತೆ ದೊಡ್ಡದಾಗೋದಕ್ಕೆ. ಕಾಯಿಸ್ಕೊಳ್ತಾ ಇದೆ. ಸೊ ತುಪ್ಪ ಕಾಯಿಸ್ಕೊಳ್ಳೋದಕ್ಕೆ ನಾನು ಯಾವಾಗಲೂ ಕೂಡ ಸ್ಟೀಲ್ ವೆಸಲ್ಸ್ಗಿಂತನೂ ಕೂಡ ಈ ಥರ ಅಲ್ಯೂಮಿನಿಯಂ ವೆಸಲ್ಸ್ನ ಯೂಸ್ ಮಾಡ್ತೀನಿ. ಯಾಕೆಂದರೆ ನಾವು ತುಪ್ಪ ಕಾಯಿಸಿದ ಮೇಲೆ ವಾಶ್ ಮಾಡೋಕೆ ಕೂಡ ತುಂಬಾ ಈಸಿ. ಹಾಗಾಗಿ ಸ್ಟೀಲ್ ಆದರೆ ತುಂಬಾ ಕಷ್ಟ ಆಗುತ್ತೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬೋದು. ಸೊ ಅಲ್ಯೂಮಿನಿಯಂ ಆದರೆ ಒಂದು ಸ್ವಲ್ಪನೂ ಕೂಡ ಕಷ್ಟ ಆಗ್ದಲೆ ಆರಾಮಾಗಿ ವಾಶ್ ಮಾಡ್ಕೊಳ್ಬೋದು. ನಾನಿಲ್ಲಿ ಬೆಣ್ಣೆನ ಮಾಡ್ಕೊಂಡಿದ್ದು ಪ್ಯಾಕೆಟ್ ಹಾಲಲ್ಲಿ ಬರುವಂಥ ಕೆನೆಯಲ್ಲಿ. ಸೊ ಪ್ಯಾಕೆಟ್ ಹಾಲನ್ನ ಯಾವಾಗಲೂ ನಾವು ಕಾಯಿಸ್ತೀವಲ್ವ, ಸೊ ಆವಾಗ ನಾವು ಫ್ರಿಜ್ಜಲ್ಲಿ ಇಟ್ಟರೆ ಹಾಗೆ ದಪ್ಪ ಲೇಯರ್ ಆಗಿ ನಮಗೆ ಕೆನೆ ಸಿಗುತ್ತೆ. ಸೊ ಆ ಕೆನೆನ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಫ್ರಿಜ್ಜಲ್ಲಿ. ಔಟ್ಸೈಡ್ ಇಟ್ಟರೆ ಬೇಗ ಹಾಳಾಗುತ್ತೆ. ಸೊ ಹಾಗಾಗಿ ಫ್ರಿಜ್ಜಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೊಂಡು 1 ವೀಕ್ ಇಲ್ಲಾಂದರೆ ಒಂದು 10 ಡೇಸ್ಗೆ ಒನ್ಸು ನಾನು ಬೆಣ್ಣೆನ ಮಾಡ್ಕೊಳ್ತೀನಿ. 1 ಡೇ ಬಿಫೋರ್ ನಾವು ಕೆನೆ ಸ್ಟೋರ್ ಮಾಡಿಟ್ಕೊಂಡಿರೋಂಥ ಒಂದು ಕಂಟೈನರ್ನ ಔಟ್ಸೈಡ್ ಇಟ್ಬಿಟ್ಟು ನಾವು ನೆಕ್ಸ್ಟ್ ಡೇ ನಾವು ಮಿಕ್ಸಿ ಮಾಡ್ಕೊಳೋದ್ರಿಂದ ಬೆಣ್ಣೆನ ಆರಾಮಾಗಿ ಮಾಡ್ಕೊಳ್ಬೋದು.
ಆಲ್ರೆಡಿ ನಾನು ಪ್ಯಾಕೆಟ್ ಹಾಲಿನಲ್ಲಿ ಬರುವಂತಹ ಕೆನೆಯಿಂದ ನಾವು ಬೆಣ್ಣೆ ತುಪ್ಪನ ಹೇಗೆ ರೆಡಿ ಮಾಡ್ಕೊಳ್ಬೋದು ಅಂತ ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ. ಸೊ ನನ್ನ ಚಾನಲಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಬೋದು. ಈವ್ನಿಂಗ್ ಆಗಿರೋ ಕಾರಣ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡು ಅಂತ ಕೇಳೋದು ಕಾಮನ್ ಆಗಿರುತ್ತೆ. ಔಟ್ಸೈಡ್ ಮಳೆನೂ ಕೂಡ ಬರ್ತಾಯಿತ್ತು. ಸೊ ಹಾಗಾಗಿ ಆನಿಯನ್ ಪಕೋಡ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಕ್ಲೈಮೇಟಿಗೆ ಅಂತ ರೆಡಿ ಮಾಡ್ತಾ ಇದ್ದೀನಿ. ಸೊ ಕ್ವಿಕ್ಕಾಗಿ 10 ನಿಮಿಷದಲ್ಲಿ ರೆಡಿ ಆಗುವಂತಹ ಆನಿಯನ್ ಪಕೋಡನ ನಾನು ಯಾವ ಮೆಥಡಲ್ಲಿ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ. ಇಲ್ಲಿ ನಾನು ಆನಿಯನ್ ಪಕೋಡ ಮಾಡೋದಕ್ಕೆ ಒಂದು ಮಿಕ್ಸಿಂಗ್ ಬೌಲಲ್ಲಿ 3ರಿಂದ 4 ಆನಿಯನ್ನ ನಾನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ರ್ಯಾಂಡಮಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಸೈಜೇನ ಒಂದೇ ರೀತಿ ಇರಬೇಕು ಅಂತೇನಿಲ್ಲ. ಅದಕ್ಕೆ ನಾನು ಸ್ವಲ್ಪ ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಉಪ್ಪನ್ನು ಸ್ವಲ್ಪ ಕಡಿಮೆ ಹಾಕಿದ್ರೆ ಬೆಸ್ಟು, ಯಾಕಂದರೆ ಪಕೋಡ ಮತ್ತು ಬಜ್ಜಿ ಆ ಥರದಕ್ಕೆಲ್ಲ ಸ್ವಲ್ಪ ಉಪ್ಪು ಕಮ್ಮಿ ಆಗಿರಬೇಕು. ಆ್ಯಂಡ್ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕ್ಕೊಂಡೆ ಕ್ಲೀನಾಗಿ ಕಲಿಸ್ಕೋಬೇಕು. ಈರುಳ್ಳಿಯಲ್ಲಿರುವಂತಹ ನೀರಿನಂಶ ಬಿಟ್ಕೊಂಡು ಸೊ ಈರುಳ್ಳಿ ಎಲ್ಲ ಸಾಫ್ಟ್ ಆಗೋ ತನಕ ಈ ಥರ ಕಲಿಸ್ಕೊಳ್ಬೇಕು. ಸ್ಪೂನಿಂದ ಕಲಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗಲ್ಲ. ಸೊ ಹಾಗಾಗಿ ಕೈಯಿಂದ ಕಲಿಸ್ಕೊಂಡ್ರೆ ಬೆಸ್ಟು. ಸೊ ನೋಡಿ ಕರೆಕ್ಟಾಗಿ ನಾವು ಮಿಕ್ಸ್ ಮಾಡ್ಕೊಂಡಿದ್ವಿ. ಈ ಟೈಮಲ್ಲಿ ಅರ್ಧ ಕಪ್ಪಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆಯೇ 1/2 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೆಯೇ 1/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಕೂಡ ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಹಾಕೋದಂದರೆ ಕ್ರಿಸ್ಪಿನೆಸ್ಸಿಗಷ್ಟೇ. ಸೊ ಇದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ. ಸೊ ಬೇಕಿಂಗ್ ಸೋಡಾ ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಈಗ ಒಂದ್ಸತಿ ಕ್ಲೀನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ಈರುಳ್ಳಿಲಿ ಆಲ್ರೆಡಿ ಸ್ವಲ್ಪ ಮಟ್ಟಿಗೆ ನೀರಿನಂಶ ಇರೋದ್ರಿಂದ ನೀರೇನು ಹಾಕ್ಕೊಳ್ದಲ್ಲೇ ಕಲಿಸ್ಕೊಳ್ಬೇಕು. ಈ ಆನಿಯನ್ ಪಕೋಡ ತುಂಬಾ ಕ್ವಿಕ್ಕಾಗಿ ಮಾಡ್ಕೋಬೋದು. ಇಂಗ್ರೀಡಿಯೆಂಟ್ಸ್ನೆಲ್ಲ ನಾವು ರೆಡಿ ಮಾಡಿಟ್ಕೊಂಡ್ರೆ ಕೇವಲ 10 ನಿಮಿಷಕ್ಕೆ ರೆಡಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಇಷ್ಟು ಕಲಿಸ್ಕೊಂಡಾದ್ಮೇಲೆ ಇವಾಗ ನಾನು ಸ್ವಲ್ಪ ಅಷ್ಟೇ ನೀರನ್ನ ಸೇರಿಸ್ಕೊಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ತೀರಾ ತೆಳು ಮಾಡಿದ್ರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ. ಸೊ ಹಾಗಾಗಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಕಲಿಸ್ಕೊಳ್ಬೇಕು. ಸೊ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಂಡ್ರೆ ಸಾಕಾಗತ್ತೆ. ತುಂಬ ತೆಳು ಆದರೆ ಎಣ್ಣೆ ಕುಡಿಯುತ್ತೆ, ಗಟ್ಟಿ ಆದರೆ ಕಲ್ಕಲ್ಲ ಅನಿಸುತ್ತೆ ಪಕೋಡ. ಸೊ ಸಾಫ್ಟಾಗಿ ಇರಬೇಕು, ಕ್ರಿಸ್ಪಿಯಾಗೂ ಇರಬೇಕು. ಹಾಗಾಗಿ ಈ ರೀತಿ ನಾನು ಕಲಿಸ್ಕೊಂಡಿದ್ದೀನಿ. ಸೊ ಇವಾಗ ನಾನು ಕಾಯ್ದಿರೋವಂಥ ಎಣ್ಣೆಗೆ ತುಂಬ ಚಿಕ್ಕ ಸೈಜಲ್ಲೇ ಬಿಟ್ಕೊಳ್ಬೇಕು. ತುಂಬ ದಪ್ಪ ಹಾಕಿಬಿಟ್ರೆ ಒಳಗೆ ಬೆಂದಿರಲ್ಲ. ಹಾಗಾಗಿ ತುಂಬ ಚಿಕ್ಕದಾಗಿ ಬಿಟ್ಕೊಂಡ್ರೆ ಕ್ರಿಸ್ಪಿನೆಸ್ಸು ಹಾಗೆ ಇರುತ್ತೆ, ಚೆನ್ನಾಗಿ ಬೆಂದಿರುತ್ತೆ ಬೇಗ. ಬಿಸಿ ಇರಬೇಕಾದ್ರೆ ವಶಿಗೆ ಕೂಡ ಹಾಕ್ಕೊಟ್ಟು ನಾನು ಇಲ್ಲಿ ಟೀ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಇಲ್ಲಿ ಮಸಾಲ ಟೀ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು 2 ಗ್ಲಾಸಷ್ಟು ಟೀ ಮಾಡ್ತಾಯಿದ್ದೀನಿ. ಹಾಗಾಗಿ ಹಾಲು ಕುದ್ದಾದ್ಮೇಲೆ ಸಕ್ಕರೆ ಮತ್ತು ಟೀ ಪೌಡರ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಟೀ ಪೌಡರ್ ಅಂತ ಬಂದರೆ ನನಗೆ ಪರ್ಸ್ನಲಿ ಕಣ್ಣನ್ ದೇವನ್ ತುಂಬಾ ಇಷ್ಟ ಆಗುತ್ತೆ. ಸೊ ಬೇರೆ ಎಲ್ಲ ಟೀ ಪೌಡರ್ ಟೇಸ್ಟ್ ಮಾಡಿದ್ದೀನಿ, ಬಟ್ ಅಷ್ಟು ಇಷ್ಟ ಆಗಿಲ್ಲ. ಸೊ ಹಾಗಾಗಿ ಕಣ್ಣನ್ ದೇವನ್ ಟೀ ಪುಡಿಗೆ ಫಿಕ್ಸ್ ಆಗಿಬಿಟ್ಟಿದ್ದೀನಿ ತುಂಬ ವರ್ಷಗಳಿಂದ. ಇಲ್ಲಿ ನಾನು ಮೊದಲೇ ಹೇಳ್ದಂಗೆ ಇದು ಮಸಾಲೆ ಟೀ, ಹಾಗಾಗಿ 1 ಏಲಕ್ಕಿ 1 ಲವಂಗನ ನಾನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಅರ್ಧ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಲಾಸ್ಟಿಗೆ ಹಾಕ್ಕೊಳ್ಬೇಕು, ಫಸ್ಟಿಗೆ ಹಾಕ್ಕೊಳೋಕ್ಕಿಂತ ಫುಲ್ ಅರ್ಧ ಆಗಿದೆ ಇನ್ನೇನು ಟೀ ಅನ್ನೋದ್ರೊಳಗೆ ಹಾಕಿ ನಾವು ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಂದರೆ 2 ಮಿನಿಟ್ಸ್ ಕುದಿಸ್ಕೊಂಡ್ರೆ ಟೀ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಆರಾಮ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು, ಏಲಕ್ಕಿ ಮತ್ತು ಲವಂಗ ಹಾಕಿರೋದ್ರಿಂದ. ಸಂಜೆ ಮಾಡ್ಕೊಳ್ಳೋಣ ಅಂತ ಒಂದು ಪೆಂಡಿಂಗಲ್ಲಿ ಇಡೋವಂಥ ಒಂದು ಕೆಲಸ ಅಂದರೆ ಅದು ಬಟ್ಟೆ ಫೋಲ್ಡ್ ಮಾಡೋವಂಥದ್ದು. ಸೊ ಯಾಕಂದರೆ ಅವಾಗ ನನಗೆ ಇಷ್ಟ ಆಗುವಂಥ ಪ್ರೋಗ್ರಾಮ್ ಆಗಲಿ ಇಲ್ಲ ಧಾರಾವಾಹಿ ಆಗಲಿ ಯಾವ್ದಾದ್ರು ಹಾಕ್ಕೊಂಡು ನೋಡ್ತಾ ಬಟ್ಟೆ ಫೋಲ್ಡ್ ಮಾಡ್ತಾಯಿದ್ರೆ ಯಾವಾಗ ಕೆಲಸ ಮುಗೀತು ಅಂತಲೇ ಗೊತ್ತಾಗಲ್ಲ. ಸೊ ಹಾಗಾಗಿ ಇದೊಂದು ಫ್ರೀ ಟೈಮ್ ಅಂತ ಹೇಳ್ಬೋದು, ಹಾಗೆ ನನ್ನ ಟೈಮ್ ಅಂತ ಹೇಳ್ಬೋದು. ಸೊ ದಟ್ ನಮಗೆ ಎಂಟರ್ಟೈನ್ಮೆಂಟು ಸಿಕ್ಕಾಗುತ್ತೆ, ಹಾಗೆ ಕೆಲಸನೂ ಕೂಡ ಮುಗ್ದಂಗೆ ಆಗುತ್ತೆ. 2 ಮಕ್ಕಳು ಇರೋದ್ರಿಂದ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಕಷ್ಟ. ಸೊ ಹಾಗಾಗಿ ನಾನು ಸಿಕ್ಕಿರುವಂಥ ಟೈಮಲ್ಲಿ ನಾನು ಕೆಲಸಗಳನ್ನ ಮಾಡ್ಕೊಳೋದಕ್ಕೆ ಇಷ್ಟಪಡ್ತೀನಿ. ವಶಿಗೆ ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿ 1 ವೀಕ್ ಆಯಿತು. ಸೊ ಹೇಗೆ 1 ವೀಕ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಆ್ಯಂಡ್ ಅವನ್ನ ಮತ್ತೆ ನಾವು ರೀಜಾಯಿನ್ ಮಾಡಿದ್ದೀವಿ UKGಗೆ. ಯಾಕೆಂದರೆ ಗೌರ್ಮೆಂಟ್ ರೂಲ್ಸೇ ಇದೆ 6 ಇಯರ್ಸ್ ಆದಮೇಲೆ ನಾವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರಿಸ್ಬೇಕು ಅಂತ. ಬಟ್ ಅವನಿಗೆ ಏಜ್ ತುಂಬಾ ಕಮ್ಮಿ ಇದೆ. ಸೊ ಹಾಗಾಗಿ ನಾವು ರೀಜಾಯಿನ್ ಮಾಡಿದ್ದೀವಿ UKGಗೆ ಅಂತ.
ಕೆಲವು ಸತಿ ಒಂದು ವರ್ಷ ವೇಸ್ಟ್ ಆಯ್ತಲ್ಲಪ್ಪ ಅಂತ ಅನಿಸುತ್ತೆ. ಬಟ್ ಏನು ಮಾಡೋದಕ್ಕಾಗಲ್ಲ, ಗೌರ್ಮೆಂಟ್ ರೂಲ್ಸ್ ಅಂದಮೇಲೆ ನಾವೆಲ್ಲ ಫಾಲೋ ಮಾಡಲೇಬೇಕು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇವತ್ತು ಮಂಗಳವಾರ ಆಗಿರೋದ್ರಿಂದ ನನಗೆ ಮಂಗಳವಾರ ಮತ್ತು ಶನಿವಾರ ವಾರ, ಸೊ ಹಾಗಾಗಿ ಪೂಜೆನ ಮಾಡ್ಕೊಳ್ತಾ ಇದ್ದೆ. ಸೊ ಎಲ್ಲ ಕೆಲಸ ಮುಗಿಸಿ ನಾನು ಪೂಜೆ ಮಾಡೋದ್ರೊಳಗೆ ಲೇಟ್ ಆಗೇ ಹೋಯಿತು. ವಾರದ ದಿನ ಏನಾದರೂ ಪ್ರಸಾದ ಮಾಡಿ ದೇವರಿಗೆ ನೈವೇದ್ಯ ಮಾಡೋದು ಅಭ್ಯಾಸ. ಸೊ ಹಾಗಾಗಿ ಇವತ್ತು ಏನಾದರೂ ಸ್ವೀಟ್ ಮಾಡೋಣ ಅಂತ ಥಿಂಕ್ ಮಾಡಬೇಕಾದ್ರೆ ಫ್ರಿಜ್ಜಲ್ಲಿ ಕ್ಯಾರೆಟ್ ಇರೋದು ನೆನಪಾಯಿತು. ಸೊ ಹಾಗಾಗಿ ಕ್ಯಾರೆಟಲ್ಲಿ ಪಾಯಸ ಮಾಡ್ಕೊಂಡ್ಬೇಡ ಬೆಸ್ಟ್ ಅಂತ ಅಂದ್ಕೊಂಡೆ. ತುಂಬ ದಿನ ಆಗಿತ್ತು ಪಾಯಸನ ಕೂಡ ಮಾಡಿ. ಹಾಗೆಯೇ ಇದಕ್ಕೆ ಸಬ್ಬಕ್ಕಿ ಯೂಸ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಸಕ್ಕರೆ ಮತ್ತು ಯಾವುದೇ ಕಲರ್ನ ಯೂಸ್ ಮಾಡ್ದಲ್ಲೇ ಮಾಡುವಂತಹ ಈ ಪಾಯಸ ರೆಸಿಪಿನ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಡೀಟೇಲ್ ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇರೋದು ಚೆಕ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಮಂಗಳವಾರ ವಾರ ಮಾಡೋದ್ರಿಂದ ಸ್ವಲ್ಪ ಪೂಜೆ ಅದು ಇದು ಅಂದ್ಕೊಂಡು ಲೇಟ್ ಆಗಿ ಹೋಯಿತು. ಸೊ ಮನೆ ಕ್ಲೀನ್ ಮಾಡ್ಕೊಂಡು ಆಮೇಲೆ ನಾನು ಪೂಜೆ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗೇ ಹೋಗುತ್ತೆ. ಇನ್ನು ಟಿಫನ್ ಮಾಡಿಲ್ಲ, ನಾನು ಟಿಫನ್ ಮಾಡಬೇಕು. ಟೈಮ್ 11:30 ಕೂಡ ಆಗೋಯ್ತು. ವಾರದ ದಿನ ಪೂಜೆ ಮಾಡಿದ್ರು ಕೂಡ ಯಾಕೋ ಅಷ್ಟು ಖುಷಿನೇ ಇರಲಿಲ್ಲ. ಸೊ ನಮ್ಮ ಕಡೆ ಈ ಥರ ತಾಳಿಗೆ ಕಪ್ಪು ಮಣಿ ಹಾಕ್ತಾರೆ 2 ಕಡೆ. ಅದು ಯಾವಾಗಲೂ ಕಟ್ಟಾಗಿ ಬಿದ್ದೋಗ್ಬಿಟ್ಟಿದೆ. ಸೊ ಹಾಗಾಗಿ ತುಂಬ ಬೇಜಾರಾಗ್ತಾ ಇತ್ತು. ಯಾಕಂದರೆ ಕೆಲವರು ಇದನ್ನು ಅಪಶಕುನ ಅಂತಾರೆ, ಕೆಲವರು ದೃಷ್ಟಿ ಜಾಸ್ತಿ ಆದರೆ ಬಿದ್ದೋಗುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಮಣಿ ಅಲ್ವಾ, ಸೊ ಹಾಕಿಸಿ ತುಂಬ ವರ್ಷಗಳಾಗಿದೆ. ಸೊ ಹಾಗಾಗಿ ಡೆಲಿಕೇಟ್ ಆಗಿ ಬಿದ್ದೋಗಿದೆ ಅಂತ ಹೇಳ್ತಾರೆ. ಯಾವ ಮಾತು ನಂಬೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಈ ಮಾಂಗಲ್ಯ ಚೈನ್ ಡಿಸೈನ್ನ ಅಂಜಲಿ ಕಟ್ ಅಂತ ಹೇಳ್ತಾರೆ. ಇದು 7 ಇಯರ್ಸ್ ಬ್ಯಾಕ್ ನನ್ನ ಮದುವೆ ಟೈಮಲ್ಲಿ ಮಾಡಿಸ್ಕೊಂಡಿದ್ದು. ಫ್ರೆಂಡ್ಸ್, ನಾನು ಇವತ್ತು ನನ್ನ ಡೈಲಿ ಇಯರಿಂಗ್ಸ್ ಕಲೆಕ್ಷನ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ತೋರಿಸ್ತಿರೋಂಥ ಈ ಇಯರಿಂಗ್ಸ್ ತುಂಬ ರೀಸೆಂಟಲ್ಲಿ ಮಾಡಿಸ್ಕೊಂಡಿದ್ದು, ತುಂಬಾ ಚೆನ್ನಾಗಿದೆ. ಇದನ್ನು ಡೈಲಿ ವೇರ್ ಅಂತಲ್ಲ, ಔಟ್ಸೈಡ್ ಹೋಗೋ ಕೂಡ ಸಿಂಪಲ್ಲಾಗಿ ಹಾಕ್ಕೊಂಡು ಹೋಗೋಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ಕಡಿಮೆ ಗ್ರಾಮಲ್ಲೂ ಕೂಡ ಮಾಡಿಸ್ಕೋಬೋದು. ಸೊ ಡೈಲಿ ಇಯರಿಂಗ್ಸ್ ಅಂದರೆ ಕಡಿಮೆ ಗ್ರಾಮಲ್ಲೇ ಮಾಡಿಸ್ಕೊಳ್ತೀವಿ, ಯಾಕಂದರೆ ತುಂಬ ಹೆವಿ ಆದರೆ ಹಾಕ್ಕೊಳೋದಕ್ಕಾಗಲ್ಲ ಮನೇಲಿ ಅಂತ. ಈ ಇಯರಿಂಗ್ ಸ್ಟಾರ್ ಡಿಸೈನಲ್ಲಿ ಇರುವಂಥದ್ದು. ಹಾಗೆಯೇ ಇದಕ್ಕೆ ರೂಬಿ ಸ್ಟೋನ್ ಕೊಟ್ಟಿರೋದ್ರಿಂದ ನೋಡೋದಕ್ಕೆ ಇನ್ನೂ ಕೂಡ ಚೆನ್ನಾಗಿ ಕಾಣ್ತಾ ಇದೆ. ನೆಕ್ಸ್ಟ್ ನಾನು ತೋರಿಸ್ತಿರೋದು ಈ ಪರ್ಲ್ ಇಯರಿಂಗ್ಸ್. ತುಂಬಾ ಚೆನ್ನಾಗಿದೆ, ಹಾಗೆ ತುಂಬಾ ಸಿಂಪಲ್ ಹಾಗೆ ಎಲಿಗೆಂಟ್ ಲುಕ್ ಕೊಡುವಂತಹ ಒಂದು ಇಯರಿಂಗ್ಸ್. ಸೊ ಡೈಲಿ ವೇರ್ ಹಾಗೆ ಔಟ್ಸೈಡ್ ಕೂಡ ನಾವು ವೇರ್ ಮಾಡ್ಬೋದು. ಇಯರಿಂಗ್ ಈ ತರ ಹುಕ್ ಟೈಪ್ ಇದೆ, ಹ್ಯಾಂಗ್ ಮಾಡ್ಕೊಳೋ ಅಂಥದ್ದು. ಫುಲ್ ಇಯರಿಂಗ್ ಗೋಲ್ಡ್ ಅಲ್ಲಿ ಇರುವಂತದ್ದು. ಹಾಗೆ ಒಂದೇ ಒಂದು ಬೀಟ್ ಕೊಟ್ಟಿದ್ದಾರೆ, ಸೊ ಪರ್ಲದು. ಹಾಗಾಗಿ ತುಂಬಾನೇ ಲುಕ್ ಕಾಣುತ್ತೆ ಅಂತ ಹೇಳ್ಬೋದು. ನಂಗೆ ಅಂತೂ ಫೇವ್ರೇಟ್ ಇಯರಿಂಗ್ಸ್ ಅಂತ ಹೇಳ್ಬೋದು. ಎಲ್ಲಾ ಡ್ರೆಸ್ ಕೂಡ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಕೊನೆಯದಾಗಿ ಈ ಇಯರಿಂಗ್ಸ್ನ ತೋರಿಸ್ತಾ ಇದ್ದೀನಿ. ಸೊ ಈ ಇಯರಿಂಗ್ಸ್ ತುಂಬಾ ಪುಟ್ಟು ಇಯರಿಂಗ್ಸ್ ಅಂತ ಹೇಳ್ಬೋದು. ನನ್ನ ಹತ್ರ ಇರುವಂತಹ ಒಂದು ಇಯರಿಂಗ್ಸ್ ಕಲೆಕ್ಷನಲ್ಲಿ ಇದೇ ಲಾಸ್ಟ್ ಪುಟ್ಟು ಇಯರಿಂಗ್ಸ್. ತುಂಬಾ ಕ್ಯೂಟ್ ಆಗಿದೆ, ಹಾಗೆ ತುಂಬಾ ಜಾಸ್ತಿ ಯೂಸ್ ಮಾಡುವಂಥ ಒಂದು ಇಯರಿಂಗ್ಸ್ ಇದು. ನಾನು ಡೈಲಿ ವೇರ್ಗೆ ನಾನು ಇದನ್ನೇ ಜಾಸ್ತಿ ಹಾಕ್ಕೊಳ್ಳುವಂಥದ್ದು. ಯಾರಾದರೂ ಕಡಿಮೆ ಗ್ರಾಮಿಗೆ ಇಯರಿಂಗ್ಸ್ ಮಾಡಿಸ್ಕೋಬೇಕು ಡೈಲಿ ವೇರ್ಗೆ ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇದು ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.